ಬಾರೆ ಬಾರೆ ಚಂದದ ಚೆಲುವಿನ ತಾರೆ. ನಾನು ಪರಿಸರ ಹೋರಾಟಕ್ಕೆ ಬರೆದ ಅಷ್ಟು ಹಾಡುಗಳನ್ನು, ಬಹುಶಃ ಒಂದು 10-15 ಹಾಡುಗಳು ಒಂದು ಸಾಮಾಜಿಕ ಕಾಳಜಿಯಿಂದ ಬರೆದದ್ದು. ಒಂದೇ ಒಂದು ರೂಪಾಯಿ ಸಂಭಾವನೆಯನ್ನು ನಿರೀಕ್ಷಿಸದೆ ಉಚಿತವಾಗಿ ಅವುಗಳನ್ನು ಕಂಪೋಸ್ ಮಾಡಿಕೊಟ್ರು. ವಿಜಯ ಭಾಸ್ಕರ್ ಕನ್ನಡ ಚಲನಚಿತ್ರ ಕಂಡಂಥ ಅಪರೂಪದ ಒಬ್ಬ ಸಂಗೀತ ಸಂಯೋಜಕ. ನಾವು ಚಿತ್ರರಂಗಕ್ಕೆ ಬರೋಕ್ಕೂ ಮುಂಚೆ, ನಾನು ಮತ್ತು ನನ್ನ ತಲೆಮಾರಿನವರು ಸಿನಿಮಾಕ್ಕೆ ಪ್ರವೇಶ ಮಾಡೋಕ್ಕೆ ಮುಂಚೆ, ಅಥವಾ ನಾವು ವಿದ್ಯಾರ್ಥಿಗಳಾಗಿದ್ದಾಗ, ಅಥವಾ ಇನ್ನೂ ಪ್ರೇಕ್ಷಕರಾಗಿದ್ದ ದಿನಗಳಲ್ಲೇ ವಿಜಯ ಭಾಸ್ಕರ್ ತುಂಬ ದೊಡ್ಡ ಹೆಸರು ಮಾಡಿದರು. ಅವರ ಹಾಡುಗಳು ನಮ್ಮ ವಿದ್ಯಾರ್ಥಿ ದೆಸೆಯಲ್ಲಿ ನಮ್ಮ ಹೃದಯದ ಆಳಕ್ಕಿಳಿದು ತುಂಬ ಅವರ ಅಭಿಮಾನಿಗಳಾಗಿ, ಅವರ ಕೇಳುಗರಾಗಿ ಅವ್ರ ಬಗ್ಗೆ ಅಪಾರವಾದಂಥ ಗೌರವ ತಂದುಕೊಟ್ಟಿದ್ವು. ಯಾವ ಹೂವು ಯಾರ ಮುಡಿಗು, ಯಾರ ಒಲವು ಯಾರ ಕಡೆಗೂ. ನನಗೆ ಮೊದಲಿಗೆ ವಿಜಯ ಭಾಸ್ಕರ್ ಅವರ ಜೊತೆಗೆ ಕೆಲಸ ಮಾಡುವಂಥ ಅವಕಾಶ ಚಲನಚಿತ್ರಕ್ಕಲ್ಲ. ಅದಕ್ಕೆ ಮುಂಚೆ ನಾನು ಪತ್ರಕರ್ತನಾಗಿ ಒಂದು ಚಲನಚಿತ್ರ ವಿಭಾಗಕ್ಕೆ ಅಂಕಣಗಳನ್ನು ಬರೆಯೋ ಸಂದರ್ಭದಲ್ಲಿ ಅವರನ್ನು ಬಹಳ ಸುದೀರ್ಘವಾಗಿ ಸಂದರ್ಶನ ಮಾಡಿದ್ದೆ. ಸಂದರ್ಶನ ಮಾಡುವ ನೆಪದಲ್ಲಿ ಅವರ ಇಡೀ ಒಂದು ಬದುಕನ್ನು ಕುರಿತು ಒಂದು ಕಿರು ಹೊತ್ತಗೆಯನ್ನು ಬರೆಯುವಂಥ ಒಂದು ಅವಕಾಶ ಸಿಕ್ಕಿತ್ತು. ಆಗ ಅವ್ರು ಹೇಳಿದರು, ನೀವು ಮದ್ರಾಸಿಗೆ ಬನ್ನಿ, ಬಹಳ ವಿವರವಾಗಿ ಕೂತು ಮಾತಾಡೋಣ ಅಂತ. ಮದ್ರಾಸಿಗೆ ಹೋಗಿ ಅವರ ಮನೆಯಲ್ಲೇ ಕುಳಿತು ಬಹುಶಃ 2-3 ದಿನ ಅವ್ರ ಜೊತೆ ಇದ್ದು ಸ್ಟುಡಿಯೋ ಅಡ್ಡಾಡಿಕೊಂಡು, ಮದ್ರಾಸಿನ ಬಹುಮುಖ್ಯವಾದಂಥ ಸ್ಟುಡಿಯೋಗಳಲ್ಲಿ ಮತ್ತು ಸಂಗೀತ ಸಂಸ್ಥೆ ಇದ್ದಾಗ ಅವರ ಜೊತೆಗೆಲ್ಲ ಓಡನಾಡ್ತಾ ಮಹೇಶ್ ಅವರಿದ್ದರು. ಅವ್ರ ಜೊತೆಗೆಲ್ಲ ಹೋಗ್ತಾ ಪರಿಚಯ ಮಾಡಿಕೊಟ್ಟಿದ್ರು ನನಗೆ ಸಂಗೀತ ಮಹೇಶ್ ಅವ್ರನ್ನ. ಅವರು ಅನೇಕ ಬೇರೆ ಬೇರೆ ಆಡಿಯೋ ಕಂಪನಿಗಳು, ಕ್ಯಾಸೆಟ್ ಸಂಸ್ಕೃತಿ ಇದ್ದ ಕಾಲ. ಆ ಹೊತ್ತಿನಲ್ಲಿ ಏನಾಯಿತು ಅಂತಂದರೆ, ನನಗೆ ಶಿವರಾಮ ಕಾರಂತರ ಜೊತೆಗೆ ಪರಿಸರ ಹೋರಾಟದ ಒಂದು ಚಳುವಳಿಯಲ್ಲಿ ಭಾಗವಹಿಸಬೇಕಾದಂಥ ಸಂದರ್ಭ ಇದ್ದುದರಿಂದ, ಅದೊಂದು ನನ್ನ ಆಸಕ್ತಿಯ ಕ್ಷೇತ್ರವಾದ್ದರಿಂದ ನಾನು ಪರಿಸರಕ್ಕೆ ಸಂಬಂಧಪಟ್ಟ ಕೆಲವು ಗೀತೆಗಳನ್ನು ಬರೀಬೇಕು ಅಂತ ಹೇಳಿ ಹೊರಟೆ. ಆ ಗೀತೆಗಳಿಗೆ ರಾಗ ಸಂಯೋಜನೆ ಮಾಡಲಿಕ್ಕೆ ನಾನು ವಿಜಯ ಭಾಸ್ಕರ್ ಅವರನ್ನು ಕೇಳಿಕೊಂಡೆ. ಬಹುಶಃ ಅದು ಅವರ ಆರಂಭದ ಮೊದಲ ಒಂದು ಬಿಂದು, ಮೊದಲ ಹೆಜ್ಜೆ ಗುರುತುಗಳು. ಮದ್ರಾಸ್ನಲ್ಲೇ ಆಗ ಧ್ವನಿಮುದ್ರಣ ಆಯಿತು. ಆ ಗೀತೆಗಳು ಮುಖ್ಯವಾಗಿ ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ, ಮನೆಯ ಮುಂದೊಂದು ಗಿಡ ನೆಡಿ, ಮನೆಯ ಹಿಂದೊಂದು ಗಿಡ ನೆಡಿ, ನೆಟ್ಟ ಗಿಡಕ್ಕೆ ನೀರು ಹಾಕಿ ಬಾಳು ಕೊಡಿ ಎನ್ನುವಂಥ ಒಂದು ಗೀತೆ. ಆಮೇಲೆ ಹೃದಯಾಂತರ ಆಳದಲ್ಲಿ ಅಡಗಿರುವ ನೋವುಗಳು ನೂರುಂಟು ನನ್ನನಲ್ಲ ಅನ್ನುವಂಥ ಯುಗಳ ಗೀತೆ. ಕಾಡು ಕಡಿದವರ ಕಾಲು ಕಡಿಯಿರಿ ಎನ್ನುವಂಥ ಕ್ರಾಂತಿ ಗೀತೆ. ಹೀಗೆ ಅಯ್ಯೋ ಅಗೋ ನೋಡು ಬಂದ ಅಣುರಾಕ್ಷಸ ಅನ್ನುವಂಥ ಗೀತೆ. ಈ ಥರದ ಒಂದು ರೀತಿಯಲ್ಲಿ ಪರಿಸರ ಜಾಗೃತಿಯನ್ನು ಉಂಟು ಮಾಡತಕ್ಕಂಥ ಗೀತೆಗಳನ್ನು ವಿಜಯ ಭಾಸ್ಕರ್ ಅವರು ಬಹಳ ಚೆನ್ನಾಗಿ ಸ್ವರ ಸಂಯೋಜನೆ ಮಾಡಿದರು. ರಾಜ್ಕುಮಾರ್ ಭಾರತಿ, ಛಾಯಾ, ವಾಣಿ ಜಯರಾಮ್ ಈ ಎಲ್ಲ ಗಾಯಕರು ಅವುಗಳನ್ನು ಹಾಡಿದರು, ಗಾಯಕ ಗಾಯಕಿಯರು. ಆ ಹೊತ್ತಿನಲ್ಲಿ ಅವರ ನನಗೆ ಮಾಧುರ್ಯದ ಸಂಗೀತದ ಒಂದು ಸುಧೆ ಅನುಭವಕ್ಕೆ ಬಂತು. ಅನಂತರ ನಾನು ನಿರ್ದೇಶಕನಾಗಲಿಕ್ಕೆ ಮುಂಚೆ ನಾನು ಬರೆದಂಥ ಹಲವಾರು ಗೀತೆಗಳು ಅವರಿಗೆ ಕಾಡಿನ ಬೆಂಕಿ ಚಿತ್ರದ ಬಹಳ ಮುಖ್ಯವಾದಂಥ ಗೀತೆ. ಕಾಡಿನ ಬೆಂಕಿಯಲ್ಲಿ ಒಂದು ಪರಿಸರ ಗೀತೆಯನ್ನು ಮತ್ತೊಮ್ಮೆ ಸಿನಿಮಾ ನೆಪದಲ್ಲಿ ಬರೆಯುವಂಥ ಅವಕಾಶ. ಅದ್ಯಾವುದು ಅಂದರೆ, ಋತುಮಾನ ಸಂಪುಟತಿ ಹೊಸ ಕಾವ್ಯ ಬರೆದವಳೆ, ಮಾನವ ಕುಲವ ಕಾಯುವ ತಾಯಿ ಅನ್ನುವಂಥದ್ದು. ತುಂಬ ಒಳ್ಳೆಯ ಹಾಡದು. ನನಗದು ಬಹಳ ಹೆಸರು ತಂದು ಕೊಡ್ತು. ಋತುಮಾನ ಸಂಪುಟದಿ ಹೊಸ ಕಾವ್ಯ ಬರೆದವಳೆ. ನಮ್ಮ BR ಛಾಯಾ ಬಹಳ ಅದ್ಭುತವಾಗಿ ಆ ಹಾಡನ್ನು ಹಾಡಿದ್ಲು. ಛಾಯಾ, ನಾನು, ನನ್ನ ಪತ್ನಿ ಶೋಭಾ ಎಲ್ಲ ನಾವು ರೈಲ್ನಲ್ಲಿ ಇಲ್ಲಿಂದ ಮದ್ರಾಸಿಗೆ ಹೋಗಿದ್ದು, ಆ ಹಾಡು ರೆಕಾರ್ಡ್ ಮಾಡಿದ್ದು ಇನ್ನೂ ನನಗೆ ನೆನಪಿನಲ್ಲಿದೆ. ಸೊ ಆ ಹಾಡಿಗೆ ಪ್ರಶಸ್ತಿ ಬಂತು. BR ಛಾಯಾಗೆ ಅತ್ಯುತ್ತಮ ಗಾಯಕಿ ಪ್ರಶಸ್ತಿ ಬಂತು. ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂತು. ಕಾಡಿನ ಬೆಂಕಿಗೆ ನಮ್ಮ ದಿವಂಗತ ಶ್ರೇಷ್ಠರಾದ ಅಶೋಕ್ ಪೈ ಅದರ ನಿರ್ಮಾಪಕರಾಗಿದ್ದರು. ನಮ್ಮ ಇನ್ನೊಬ್ಬರು ಪರಮಾಪ್ತಿಗಳಿರಾಗಿರುವಂತಹ ಸುರೇಶ್ ಹೆಬ್ಳೀಕರ್ ಅದರ ನಿರ್ದೇಶಕರು. ಆ ಹಾಡು, ಅದರ ಜೊತೆಗೆ ಇನ್ನೊಂದೆರಡು ಆ ಚಿತ್ರದಲ್ಲಿ ಹಾಡುಗಳನ್ನು ಬರೆದಿದ್ದೆ ನಾನು. ಅನಂತರ ಪ್ರಥಮ ಉಷಾಕಿರಣಕ್ಕೆ ಕೂಡ ವಿಜಯ ಭಾಸ್ಕರ್ ಅವ್ರ ಜೊತೆಗೆ ಮರಳಿ ಬಾರೆನ್ನ ಕೋಗಿಲೆ ಅಂತ ಒಂದು ಹಾಡು.
ನನಗೆ ನೆನಪಿರೋ ಹಾಗೆ ಶಿವರಂಜನಿ ರಾಗ ಇರಬೇಕದು. ಆ ಹಾಡು ಬಹಳ ಒಂದು ಮಗು ಮನೆ ಬಿಟ್ಟು ಹೋದಾಗ ಬರುವಂಥ ಹಾಡು. ಮರಳಿ ಬಾರೆನ್ನ ಕೋಗಿಲೆ ನಿನ್ನ ಗೂಡಿಗೆ ಈಗಲೇ ಬಾಗಿಲ ತೆರೆದು ದೀಪವ ಬೆಳಗಿಸಿ ಕಾದಿದೆ ಪರಿವಾರ ಅಂತ ಬರುತ್ತೆ ಹಾಡು. ಬಾಗಿಲ ತೆರೆದು ಹಣತೆಯ ಬೆಳಗಿಸಿ ಕಾದಿದೆ ಪರಿವಾರ ಅಂಥೇಳಿ ವಿಜಯಭಾಸ್ಕರ್ ಅವರು ಒಂದು ಹಾಡನ್ನು ಅವ್ರು ಏನು ಮಾಡ್ತಿದ್ರು ಅಂದರೆ, ಸಾಮಾನ್ಯವಾಗಿ ಟ್ಯೂನ್ ಕೊಡ್ತಿರಲಿಲ್ಲ. ನಾನು ತಿಳಿದ ಹಾಗೆ ನೀವು ಬರ್ಕೊಡಿ ಸ್ವಲ್ಪ ಏನಾದರೂ ಬರ್ಕೊಡಿ, ಒಂದು 2 ಸಾಲು ಪಲ್ಲವಿ. ಇದನ್ನು ನಾನು ಹಂಸಲೇಖ ಅವರಲ್ಲೂ ಗಮನಿಸಿದ್ದೀನಿ. ಒಂದು 2 ಸಾಲು ಬರ್ಕೊಡಿ ಅಂತ ಹೇಳೋರು. ಆ ಬರೆದು ಕೊಟ್ಟ ಸಾಹಿತ್ಯದ ಪದಗಳಲ್ಲಿ ಅವರು ಮೊದಲ ಜಾಗಕ್ಕೆ ಅವುಗಳನ್ನು ಇಟ್ಟು ಸಂಗೀತ ಅದನ್ನು ಅನುಸರಿಸೋ ಹಾಗೆ ಮಾಡ್ತಾಯಿದ್ರು. ಅಂದರೆ ನನಗೆ ತಿಳಿದಿರೋ ಹಾಗೆ ಆಗಿನ ಕಾಲದ ಎಲ್ಲ ನಿರ್ದೇಶಕರು ಕೂಡ, ಮ್ಯೂಸಿಕ್ ಡೈರೆಕ್ಟರ್ಸ್, JK ವೆಂಕಟೇಶ್ ಅವರಾಗಲಿ, ವಿಜಯಭಾಸ್ಕರ್ ಅವರು, ರಾಜನ್ ನಾಗೇಂದ್ರ ಅವರು, ಈ ಥರದ ಮತ್ತು ರಂಗರಾವ್ ಅವರು, ಈ ಥರದ ಆ ತಲೆಮಾರಿನ ಸಂಗೀತ ನಿರ್ದೇಶಕರನ್ನು ನಾನು ಗಮನಿಸ್ತಿದ್ದೇನೆಂದರೆ, ಸಾಹಿತ್ಯಕ್ಕೆ ಮೊದಲ ಅರ್ಥ, ಸಾಹಿತ್ಯವನ್ನು ಸಂಗೀತ ಅನುಸರಿಸ್ತಾ ಇತ್ತು. ಹೀಗಾಗಿ ಮಾಧುರ್ಯ ಪ್ರಧಾನ ಇರ್ತಿತ್ತು. ಸಾಹಿತ್ಯ ಮತ್ತು ಸಂಗೀತಗಳು ಬೆರೆತು ಹದವಾದಂಥ ಒಂದು ಪಾಕ ನಿರ್ಮಾಣ ಆಗ್ತಿತ್ತು. ಯಾವುದು ಮುಖ್ಯ ಅಲ್ಲ ಅನ್ನುವಷ್ಟರ ಮಟ್ಟಿಗೆ ಅವೆರಡು ಬೆರೆತು ಹೋಗ್ತಿತ್ತು, ಸಾಹಿತ್ಯ ಮತ್ತು ಸಂಗೀತ. ಮಾಧುರ್ಯ ಪ್ರಧಾನವಾಗಿದ್ದುದರಿಂದ ಅಲ್ಲಿ ಅರ್ಥ ಪ್ರಧಾನವಾಗಿರ್ತಿತ್ತು. ಅರ್ಥ ಪ್ರಧಾನವಾಗಿರೋದ್ರಿಂದ ಕೇಳುಗರಿಗೆ ಸಂಗೀತ ಹಿಂದೆ ನಿಂತು ಸಾಹಿತ್ಯವನ್ನು ಉಣಬಡಿಸಿ ಅದು ಕಿವಿ ಮೇಲೆ ಬಹುಕಾಲ ನಿಲ್ಲಕ್ಕೆ ಸಾಧ್ಯ ಆಗ್ತಾಯಿತ್ತು. ಇನ್ನೂ ಆಗ ಜನರ ಅಭಿರುಚಿ ಉತ್ತಮ ಶ್ರೇಣಿಯಲ್ಲಿತ್ತು ಅಂತ ನನಗನ್ಸುತ್ತೆ. ಹಾಗಾಗಿ ಜನ ಹಾಡಿಗಾಗಿ, ಹಾಡಿನ ಸಾಹಿತ್ಯಕ್ಕಾಗಿ ಹಂಬಲಿಸ್ತಿದ್ದಂತಹ ಸದಭಿರುಚಿಯ ಪ್ರೇಕ್ಷಕರ ಸಂಖ್ಯೆ ಹೆಚ್ಚಿಗೆ ಇತ್ತು. ಈಗ ಆ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಲಿಕ್ಕೆ ವಿಷಾದವಾಗುತ್ತೆ. ಇಲ್ಲವೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಆದರೆ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅರ್ಥದ ಜಾಗಕ್ಕೆ ಶಬ್ದ ಬಂದಿದೆ, ಮಾಧುರ್ಯದ ಜಾಗಕ್ಕೆ ಅಬ್ಬರ ಬಂದಿದೆ, ಸಾಹಿತ್ಯದ ಜಾಗಕ್ಕೆ ಬರಿಯ ಸದ್ದು ಬಂದಿದೆ. ವಿಜಯಭಾಸ್ಕರ್ ಅವರು ನನಗೆ ಪರಿಸರ ಗೀತೆ ಕೇಳಿದಾಗ, ಋತುಮಾನ ಸಂಪುಟದಿ ಹೊಸ ಕಾವ್ಯ ಬರೆದವಳೆ, ಮಾನವ ಕುಲವ ಕಾಯುವ ತಾಯಿ, ಇಷ್ಟು ಸಾಲನ್ನಷ್ಟೇ ನಾನು ಬರ್ಕೊಟ್ಟದ್ದು. ಅವರು ಅದು ಎಷ್ಟು ಚೆನ್ನಾಗಿ, ಋತುಮಾನ ಸಂಪುಟದಿ ಹೊಸ ಕಾವ್ಯ ಬರೆದವಳೆ, ಮಾನವ ಕುಲವ ಕಾಯುವ ತಾಯೇ, ಋತುಮಾನ ಸಂಪುಟದಿ, ಹೀಗೆ ಅದನ್ನು ಟ್ಯೂನ್ ಮಾಡಿದರು. ಋತುಮಾನ ಸಂಪುಟದಿ ಹೊಸ ಕಾವ್ಯ ಬರೆದವಳೆ. ಅಲ್ಲಿಂದ ಪಲ್ಲವಿ ಮುಗಿಸ್ಕೊಂಡು ಶರಣಕ್ಕೆ ಬಂದ ಕೂಡಲೇ, ಪಚ್ಚೆ ಕಾಡಿನ ನಡುವೆ ಸ್ವಚ್ಛ ಪ್ರೀತಿಯ ಧಾರೆ. ಯಾಕೆ ನಾನು ಹಾಡಿ ಹೇಳ್ತಿದ್ದೀನಿ ಅಂದರೆ, ಆ ಪಚ್ಚೆ ಕಾಡಿನ ನಡುವೆ ಅನ್ನುವಾಗ ಅದರ ವಾಸ್ಟ್ನೆಸ್, ಆ ಶಬ್ದದ ವಿಸ್ತಾರ ಕಾಡಿಂದು, ಮತ್ತು ಸ್ವಚ್ಛ ಪ್ರೀತಿಯ ಧಾರೆ, ಆ ಧಾರೆಯಲ್ಲಿ ನೀರು ಧಾರಾಕಾರವಾಗಿ ಅರಿಯುವಂಥ ಶಬ್ದವನ್ನು ಎನ್ಯಾಕ್ಟ್ ಮಾಡುವಂಥ ಗುಣ ಇದೆಯಲ್ಲ, ಒಂದು ಪದಗಳ ಭಾವಾಭಿನಯವನ್ನು ಮಾಡ್ತಕ್ಕಂಥದ್ದು, ಆ ಪದದ ಅನುಭವ ಕೇಳುಗನಿಗೆ ತಲುಪಿಸುವಂಥದ್ದು, ಅದನ್ನು ಅವರು ತುಂಬ ಶಿಸ್ತಿನಿಂದ, ಶ್ರದ್ಧೆಯಿಂದ ಮತ್ತು ಪ್ರತಿಭೆಯಿಂದ ಮಾಡ್ತಾಯಿದ್ರು. ಈಗ ಆ ಶಬ್ದಗಳಿಗೆಲ್ಲ ಅರ್ಥ ಹುಡುಕಿದರೆ ಯಾಕೆ ಅಲ್ಲಿ ಆ ರೀತಿಯ ಗಮಕವನ್ನಿಟ್ಟರು, ಯಾಕೆ ಆ ರಾಗವನ್ನೇ ಬಳಸಿದರು, ಯಾಕೆ ಆ ರಿದಮ್ನಲ್ಲೇ ಹಾಡು ಹೋಗುತ್ತೆ ಅಂತ ಯೋಚಿಸಿದಾಗ, ಬಹುಶಃ ಅಂಥ ಹಾಡುಗಳು ಬಹುಕಾಲ ಶಾಶ್ವತಗೊಳಿಲಿಕ್ಕೆ ಸಾಧ್ಯ ಅವರು ಸಾಹಿತ್ಯದ ಸಂಗಾತಿಗಳಾಗಿದ್ದದ್ದು. ಈಗ ಹೇಳುವಾಗ ನಾನು ಸಾಹಿತ್ಯ ದೊಡ್ಡದು, ಸಂಗೀತ ಚಿಕ್ಕದು ಅಂತ ಹೇಳಲ್ಲ. ಎರಡೂ ಪ್ರಸಿದ್ಧವಾದ, ಪ್ರಮುಖವಾದ, ಇಂಡಿಪೆಂಡೆಂಟ್ ಆದ, ಸ್ವತಂತ್ರವಾದ ಕಲಾ ಪ್ರಕಾರಗಳು. ಸಾಹಿತಿಗಳು ಸಾಹಿತ್ಯ ದೊಡ್ಡದು ಅಂತಂದರೆ ಸಂಗೀತಗಾರರಿಗೆ ಸಂಗೀತ ದೊಡ್ಡದು. ಇದು ದೊಡ್ಡದು ಚಿಕ್ಕದು ಪ್ರಶ್ನೆಯಲ್ಲ. ಎರಡು ಸಹಯಾತ್ರಿಗಳಾಗಿ ಸಮಾನವಾಗಿ ನಡಿಬೇಕು, ಸಮಾನವಾಗಿ ಬೆರಿಬೇಕು. ಯಾವುದು ದೊಡ್ಡದು ಚಿಕ್ಕದು ಪ್ರಶ್ನೆ ಇಲ್ಲ. ದೊಡ್ಡದು ಚಿಕ್ಕದು ಅಂದರೆ ಎರಡು ಬೆರೆಯೋಕ್ಕಾಗೋದೇ ಇಲ್ಲ. ಆದರೆ ಸಾಹಿತ್ಯದ ಮೂಲಕ, ಒಂದು ಪದಗಳ ಮೂಲಕ ನಾವು ಒಂದು ಅರ್ಥವನ್ನು ಹೇಳುವಾಗ ಸಂಗೀತ ನಿರ್ದೇಶಕ ಅದಕ್ಕೆ ಮೊದಲ ಒತ್ತನ್ನು ಕೊಟ್ಟಾಗ ಪರ್ಪಸ್ ಆಫ್ ದಿ ಫಿಲ್ಮ್, ಆ ಹಾಡನ್ನು ಬಳಸ್ತಿರ್ತಕ್ಕಂಥ ಉದ್ದೇಶ ಸಾರ್ಥಕವಾಗುತ್ತೆ ಅನ್ನೋದು. ಹೀಗಾಗಿ ವಿಜಯಭಾಸ್ಕರ್ ಅವರ ಜೊತೆಗೆ ಚಲನಚಿತ್ರ ನಿರ್ದೇಶಕನಾಗಕ್ಕೆ ಮುನ್ನ ಪೂರ್ವ ರಂಗದಲ್ಲಿ ನಾನು ಬೇರೆ ಬೇರೆ ಸಿನಿಮಾಗಳಿಗೆ, ಬೇರೆ ಬೇರೆ ಚಳುವಳಿಗಳಿಗೆ ಹಾಡುಗಳನ್ನು ಬರ್ತಿದ್ದೆ. ಆ ಹಾಡುಗಳನ್ನು ಬಹಳ ಚೆನ್ನಾಗಿ ಮುಟ್ಟಿಸಿದರು.
ಈ ಸಂದರ್ಭದಲ್ಲಿ ನಾನು ನೆನೆಸ್ಕೋಬೇಕಾದ್ದೇನೆಂದರೆ ವಿಜಯಭಾಸ್ಕರ್ ಅವ್ರ ಬಗ್ಗೆ, ನಾನು ಪರಿಸರ ಹೋರಾಟಕ್ಕೆ ಬರದ ಅಷ್ಟು ಹಾಡುಗಳನ್ನು, ಬಹುಶಃ ಒಂದು 10-15 ಹಾಡುಗಳು ಒಂದು ಸಾಮಾಜಿಕ ಕಾಳಜಿಯಿಂದ ಬರೆದದ್ದು, ಒಂದೇ ₹1 ಸಂಭಾವನೆಯನ್ನು ನಿರೀಕ್ಷಿಸದೆ ಉಚಿತವಾಗಿ ಅವುಗಳನ್ನು ಕಂಪೋಸ್ ಮಾಡಿಕೊಟ್ರು. ಆಗ ಅವರು ತುಂಬ ಪ್ರಸಿದ್ಧರಾಗಿದ್ದರು. ಪುಟ್ಟಣ್ಣ ಕಣಗಾಲ್ ಅವರ ಅನೇಕ ಚಿತ್ರಗಳನ್ನು ಮಾಡಿದರು, ತುಂಬ ಹೆಸರಿತ್ತು. ಆದರೂ ಕೂಡ ಒಂದು ಉದ್ದೇಶಕ್ಕಾಗಿ ಮಾಡ್ತಿದ್ದೀರಿ ನೀವು, ಈ ಉದ್ದೇಶಕ್ಕಾಗಿ ನಾನು ಹಣ ತಗೊಳ್ಳಲ್ಲ ಅಂತ. ಅವರು ಆಗ ಹೇಳಿದ ಕೂಡಲೇ ಗಾಯಕರೆಲ್ಲರೂ ಹಣ ತಗೊಳ್ಳಿಲ್ಲ. ಹೀಗಾಗಿ ನಾವು ಆ ಚಳುವಳಿಯ ಹಾಡುಗಳನ್ನು ಇಡೀ ಕರ್ನಾಟಕದಾದ್ಯಂತ ಶಾಲೆಗಳಲ್ಲೆಲ್ಲ ಮಕ್ಕಳು ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ, ಮನೆಯ ಮುಂದೊಂದು ಗಿಡ ನೆಡಿ ಅಂತ ಈಗಲೂ ಅದನ್ನು ಹಾಡಿಕೊಂಡು ಖುಷಿ ಪಡ್ತಾರೆ. ಅದಷ್ಟಕ್ಕೂ ಆ ಹಾಡಿನ ಕರ್ತೃ ನಾನಾಗಿದ್ದರೂ ಕೂಡ ಅದನ್ನು ಸಂಗೀತದ ಮೂಲಕ ಜನರಿಗೆ ತಲುಪಿಸಿದಂಥವರು ವಿಜಯಭಾಸ್ಕರ್ ಅವರು. ನಾನು ನಿರ್ದೇಶಕನಾಗಿದ್ದು ಉಂಡು ಹೋದ ಕೊಂಡು ಹೋದ ಚಿತ್ರದ ಮೂಲಕ. ಕೌ ಇನ್ಸ್ಪೆಕ್ಟರ್ ಕೃಷ್ಣ ಅಂತ. ಅಂದ್ರೆ ನೀವು ಹಸಿನ್ ಇನ್ಸ್ಪೆಕ್ಟರ್? ನೀವು? ಆ ಚಿತ್ರಕ್ಕೆ ಸಹಜವಾಗಿ ನಾನು ಸಂಗೀತ ನಿರ್ದೇಶಕರಾಗಿ ವಿಜಯಭಾಸ್ಕರ್ ಅವರನ್ನೇ ಆರಿಸ್ಕೊಂಡೆ. ವಿಜಯಭಾಸ್ಕರ್ ಅವರು ಆ ಚಿತ್ರಕ್ಕೆ 4-5 ಹಾಡುಗಳನ್ನು ಸಂಯೋಜನೆ ಮಾಡಿದರು. ಆ ಸಂಯೋಜನೆ ಮಾಡಿದಂಥ ಹಾಡುಗಳಲ್ಲಿ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದರು, S ಜಾನಕಿ ಅವರು, ವಾಣಿ ಜಯರಾಮ್ ಅವರು. ನನಗೇನು ಭಾಳ ಆಶ್ಚರ್ಯ ಅಂದರೆ, ಸಂತೋಷ ಏನು ನೆನೆಸ್ಕೊಂಡ್ರೆ ಅಂದರೆ, ಆಗ ವಿಜಯಭಾಸ್ಕರ್ ಅಂತಹ ಸಂಗೀತ ನಿರ್ದೇಶಕರು ಚಾಮುಂಡೇಶ್ವರಿ ಸ್ಟುಡಿಯೋ ಅಥವಾ ಪ್ರಸಾದ್ ಸ್ಟುಡಿಯೋಗೆ ಬಂದು ಕಂಪೋಸಿಂಗ್ ಕೂತ್ಕೊಂಡ್ರೆ ಕಂಪೋಸ್ ಮಾಡ್ತಿದ್ದ ರೀತಿಯಲ್ಲೇ ಎಷ್ಟು ಒಂದು ಸರಳತೆ ಇತ್ತು ಅಂದರೆ, ಒಂದು ಹಾರ್ಮೋನಿಯಂ, ಒಬ್ಬರು ತಬಲಾ, ಅವರು ಹಾರ್ಮೋನಿಯಂನಲ್ಲಿ ಟ್ಯೂನ್ ಕೊಡ್ತೀವಿ. ಹಿಂದೆಲ್ಲ ಹಾಗೇ ಇದೆ. ಹಾರ್ಮೋನಿಯಂ ಮತ್ತು ತಬಲದಲ್ಲಿ ಒಂದು ಟ್ಯೂನ್ ಮಾಡಿ, ಒಂದು ರೆಕಾರ್ಡ್ ಮಾಡಿ, ಒಂದು ಕ್ಯಾಸೆಟ್ ಹಾಕಿ, ಆ ಕ್ಯಾಸೆಟ್ನಲ್ಲಿ ಒಂದು ಟ್ಯೂನ್ ಕೊಟ್ಟು 8-10 ಟ್ಯೂನ್ಗಳು ಕೊಟ್ಟು ನಿಮ್ಗೆ ಯಾವುದು ಟ್ಯೂನ್ ಬೇಕು ಅಂತ ಕೇಳಿಸಿ, ಆ ಕ್ಯಾಸೆಟ್ಗಳನ್ನ ನಾವು ಮತ್ತೆ ಕೇಳ್ತಾ ಹಾಂ ಈ ಟ್ಯೂನ್ ಇರಲಿ, ಅಥವಾ ಈ ಟ್ಯೂನ್ ಸ್ವಲ್ಪ ಮಾಡಿಫೈ ಮಾಡಿ, ಇದನ್ನು ಸ್ವಲ್ಪ ಚೇಂಜ್ ಮಾಡಿ ಅಂತ ಕೇಳ್ಕೊಳ್ಳಿಕ್ಕೆ ನಮಗೆ ರೆಫರೆನ್ಸ್ ಇದ್ದಿದ್ದು ಆಡಿಯೋ ಕ್ಯಾಸೆಟ್ಸ್ಗಳು. ಆಮೇಲೆ ಈಗಿನ ಹಾಗೆ ಕಂಪೋಸಿಷನ್ಸ್ಗೆ ಹೆಚ್ಚು ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಬಳಸ್ತಿರಲಿಲ್ಲ. ಸರಳವಾದಂಥ ಒಂದು ಹಾರ್ಮೋನಿಯಂ, ಒಂದು ತಬಲಾ ಸಾತಿರ್ತಿತ್ತು ಅಷ್ಟೇ. ರೆಕಾರ್ಡಿಂಗ್ನ ವೈಭವ ಹೇಳಬೇಕು ಅಂದರೆ, ನನಗಿಂತ ನನ್ನ ಹಿಂದಿನ ತಲೆಮಾರಿನವ್ರಿಗೆ ಇದು ಹೆಚ್ಚು ಅನುಭವಕ್ಕೆ ಬಂದಿದೆ. ನಮ್ಮ ತಲೆಮಾರಿಗೆ ಅದಾಗಲೇ ಫೇಡ್ ಔಟ್ ಆಯ್ತಾ ಬಂತು. ಹಾಡ್ಲಿಕ್ಕೆ ಬಂದರೆ ಒಂದು ಕಡೆ SP ಬಾಲಸುಬ್ರಹ್ಮಣ್ಯ ಹಾಡ್ತಾಯಿದ್ರು, ಒಂದು ಕಡೆ ವಾಣಿ ಜಯರಾಮ್ ಮಾಡ್ತಿದ್ರು, ಅಥವಾ S ಜಾನಕಿ ಅವರು ಹಾಡ್ತಾಯಿದ್ರು, P ಸುಶೀಲಾ ಅವರು ಹಾಡಲಿಕ್ಕೆ ಇರುವಾಗ ನಡುವೆ ಇಡೀ ಸ್ಟುಡಿಯೋ ಒಳಗಡೆ 50-60 ವಾಯಲಿನ್ಗಳು, ಒಂದು ಕಡೆ ಸ್ಟ್ರಿಂಗ್ಸ್ಗಳು, ಒಂದು ಕಡೆ ಪರ್ಕಷನ್ಸ್ಗಳು, ಚರ್ಮವಾದ್ಯಗಳದೊಂದು ಗುಂಪು, ಒಂದು ಕಡೆ ತಂತಿವಾದ್ಯಗಳದೊಂದು ಗುಂಪು. ಆ ಒಂದು ವೈಭವ ನೋಡಿದರೆ ಒಂದು ಲೈವ್ ಕನ್ಸರ್ಟ್ ನೋಡೋವಂಥದ್ದು. ಯಾಕೆ ಇದನ್ನು ಒತ್ತಿ ಹೇಳ್ತೀನಿ ಅಂತಂದರೆ, ಮನುಷ್ಯ ತನ್ನ ಪ್ರತಿಭೆಯನ್ನು ಬಳಸಿ, ಒಂದು ಉಪಕರಣವನ್ನು ಬಳಸಿ, ಒಂದು ಸಂಗೀತವನ್ನು ಉತ್ಪತ್ತಿ ಮಾಡುವಂತಹ, ಸಂಗೀತವನ್ನು ಪ್ರೊಡ್ಯೂಸ್ ಮಾಡುವಂಥದ್ದು. ಅದಕ್ಕೆ ಸಂಗೀತ ನಿರ್ದೇಶಕರಿಗೆ ಮ್ಯೂಸಿಕ್ ಕಂಪೋಸರ್ಸ್ ಅಂತಾರೆ. ವೆಸ್ಟಲ್ಲಿ ಅದನ್ನು ಬರವಣಿಗೆ ರೂಪದಲ್ಲಿ ಇಳಿಸಿ ಮಾಡ್ತಾರೆ. ನಮ್ಮಲ್ಲಿ ಆ ಒಂದು ಪದ್ಧತಿ ಏನಿತ್ತಲ್ಲ, ಆ ಸ್ಟುಡಿಯೋ ಕಲ್ಚರ್ ಇತ್ತಲ್ಲ, ಅದನ್ನು ನಾನು ತುಂಬ ಆನಂದ ಪಟ್ಟಿದ್ದೇನೆ. ಅಂದರೆ ಇಡೀ ಸ್ಟುಡಿಯೋ ಫಿಲ್ಡ್ ವಿತ್ ಮ್ಯೂಸಿಷಿಯನ್ಸ್. ಹಾಗಾಗಿ ನಿಮಗೆ ಪರಸ್ಪರ ಸಂಬಂಧ ಇರ್ತಿತ್ತು. ಇವನು ಭಾಳ ಒಳ್ಳೆಯ ಫ್ಲೂಟ್ ಪ್ಲೇಯರು, ಇವನು ಸಾಕ್ಸೋಫೋನ್ ಚೆನ್ನಾಗಿ ನುಡಿಸ್ತಾರೆ, ಇವರು ತಬಲದಲ್ಲಿ ಎಕ್ಸ್ಪರ್ಟ್, ಇವರು ಫ್ಲೂಟ್ ಚೆನ್ನಾಗಿ, ಈ ಥರದ ಒಂದು ಒಬ್ಬೊಬ್ಬ ಸಂಗೀತಗಾರನ ಪ್ರತಿಭೆ ನಮಗೆ ಚೆನ್ನಾಗಿ ಗೊತ್ತಾಗ್ತಿತ್ತು. ಅವ್ರನ್ನ ಕರೆಸಿ, ಆ ಫ್ಲೂಟ್ ಅವರೇ ಬೇಕು ಅಂತಕ್ಕಂಥ ಒಂದು ಥರದ ಅಂಡರ್ಸ್ಟ್ಯಾಂಡಿಂಗ್ ಇರ್ತಾಯಿತ್ತು. ಸಂಗೀತ ನಿರ್ದೇಶಕರು ನೀವು ಕೇಳಿಬಿಟ್ರೆ, ಅವರು ಒಂದು ದೊಡ್ಡ ಲಿಸ್ಟ್ ಆಫ್ ಮ್ಯೂಸಿಷಿಯನ್ಸ್ನ ಅವ್ರು ಯಾವ ಪ್ರಪಂಚದ ಮೂಲೆಯಲ್ಲಿರಲಿ ಕರೆಸಿ ರೆಕಾರ್ಡಿಂಗ್ ಮಾಡಿಸ್ತಾಯಿದ್ರು. ಈಗ ಹಾಗಾಗಿಲ್ಲ. ಈಗ ಏನಾಗಿದೆ ಅಂತಂದರೆ, ಒಬ್ಬರ ಮುಖ ಒಬ್ಬರು ನೋಡುವ ಅಗತ್ಯವೇ ಇಲ್ಲ. ಟ್ಯೂನ್ ಕೊಡ್ತಕ್ಕಂಥವನು ಅವನು ಒಂದು ವಾಟ್ಸಪ್ನಲ್ಲಿ ಒಂದು ಟ್ಯೂನನ್ನು ಕಳಿಸ್ಕೊಡ್ತಾನೆ, ಮೊಬೈಲ್ನಲ್ಲಿ. ಹಾಡು ಬರೀತಕ್ಕಂಥವನು ವಾಟ್ಸಪ್ನಲ್ಲೇ ಲಿರಿಕ್ಸ್ ಕಳಿಸ್ಕೊಡ್ತಾನೆ. ಅದನ್ನು ತೆಗೆದುಕೊಂಡು ಹಾಡ್ತಕ್ಕಂಥವನು ಅವನ ಸ್ಟುಡಿಯೋದಲ್ಲಿ ಅವನು ಡೆಮ್ಮಿ ಹಾಡಿ ಅಥವಾ ಒರಿಜಿನಲ್ ಹಾಡಿ ಅವನು ಕಳಿಸ್ಕೊಡ್ತಾನೆ. ಸಂಗೀತ ನಿರ್ದೇಶಕ ಅದನ್ನೆಲ್ಲ ತಂದು ಎಲ್ಲ ಟ್ರ್ಯಾಕನ್ನು ತಂದು ಫೈನಲಿ ಕೂತ್ಕೊಂಡು ಏಕಾಂಗಿಯಾಗಿ ಅವನು ಅದನ್ನು ಮಿಕ್ಸ್ ಮಾಡಿ ಒಂದು ಸಾಂಗನ್ನು ಪ್ರೊಡ್ಯೂಸ್ ಮಾಡ್ತಾನೆ. ಆಕಸ್ಮಿಕವಾಗಿ ಒಬ್ರಿಗೊಬ್ಬರು ಭೇಟಿಯಾದರೆ ಅದು ಆಕಸ್ಮಿಕವಾಗಿ ಹೊರತು ವೃತ್ತಿಪರತೆಯಿಂದ ಆಗಬೇಕಾದಂಥ ದಿನಗಳು ಹೊರಟೋಗಿದೆ. ಇದು ಮೇಲ್ನೋಟಕ್ಕೆ ಸುಲಭವಾಗಿದೆಯಲ್ಲ, ಸರಳವಾಗಿದೆಯಲ್ಲ ಅಂತ ಅನಿಸುತ್ತೆ. ಆದರೆ ಸಂಗೀತದ ಉತ್ಪತ್ತಿಯಲ್ಲಿ ಇದ್ದಂಥ ಒಂದು ಪರ್ಸ್ನಲ್ ಟಚ್ಚು, ಪರಸ್ಪರ ಗಾಯಕರು, ಗಾಯಕಿಯರು, ಸಂಗೀತ ನಿರ್ದೇಶಕರು, ವಾದ್ಯಕಾರರು, ಉಪಕರಣಗಳು, ಈ ಒಂದು ಲೈವ್ ಪ್ರೊಡಕ್ಷನ್ ಅಂತೀವಲ್ಲ, ನಮ್ಮೆದುರಿಗೆ ಒಂದು ಸಂಗೀತವನ್ನು ನುಡಿಸುವಂಥ ಒಂದು
ಒಂದು ಅದ್ಭುತವಾದಂಥ ಒಂದು ಸೃಷ್ಟಿಕ್ರಿಯೆ ಕಾಣೆಯಾಗಿಬಿಟ್ಟಿದೆ. ನನಗೆ ಇತ್ತೀಚೆಗೆ ಇರ್ಷಾದ್ ಮಲ್ಲಿಕ್ ಯಾವುದೋ ಒಂದು ಸಂದರ್ಭದಲ್ಲಿ ಬಾಂಬೆಲಿ ಸಿಕ್ಕಿದ್ರೆ ಹೇಳ್ತಿದ್ರು, ಇವತ್ತು ನನಗೆ ರೆಹಮಾನ್ ಅವರು ಇಂಗ್ಲೆಂಡಿಂದ ಒಂದು ಟ್ಯೂನ್ ಕಳಿಸಿದ್ದಾರೆ, ನಾನು ಇವತ್ತು ಒಂದು ಹಾಡು ಬರೆದು ನಾನು ವಾಟ್ಸಪ್ ಮಾಡಬೇಕು ಅಂತ ಹೇಳಿದ್ರು. ನನಗೆ ಎಷ್ಟು ಆಶ್ಚರ್ಯ ಅನ್ನಿಸ್ತು. ಇಂಗ್ಲೆಂಡಲ್ಲಿ ಕೂತಿರೋ ಸಂಗೀತ ನಿರ್ದೇಶಕ, ಬಾಂಬೆಲಿ ಕೂತಿರೋಂಥ ಗೀತರಚನೆಕಾರ, ಇನ್ನೆಲ್ಲೋ ಕೂತಿರೋ ಗಾಯಕ, ಒಬ್ಬರ ಮುಖವನ್ನೊಬ್ಬರು ನೋಡದೆ ಒಂದು ಸಂಗೀತ ಉತ್ಪತ್ತಿ ಆಗುತ್ತೆ. ಇದರಿಂದ ಏನಾಗ್ತಿದೆ ಅಂದರೆ ಬಹುಶಃ ಮನುಷ್ಯರ ಮನಸ್ಸುಗಳು ಅಥವಾ ಪರಸ್ಪರ ಸ್ನೇಹ ಸಾಹಚರ್ಯ ಕಡಿಮೆ ಆಗಿಬಿಟ್ಟು ಎವ್ರಿಥಿಂಗ್ ಈಸ್ ಸೋ ಮೆಕ್ಯಾನಿಕಲ್. ಎಂಥ ಅದ್ಭುತವನ್ನು ಮಾಡಿದರೂ ಕೂಡ ಅದು ಒಂದು ಯಾಂತ್ರಿಕವಾದಂತಹ ಪರಸ್ಪರ ಮನುಷ್ಯ ಸಂಬಂಧಗಳಿಂದ ಹೊರತಾದಂಥ ಯಾವುದೋ ಒಂದು ಸೃಷ್ಟಿಯ ಹಾಗೆ ಕಾಣ್ತಾ ಇದೆ. ಈ ದೃಷ್ಟಿಯಲ್ಲಿ ವಿಜಯಭಾಸ್ಕರ್ ಮತ್ತು ಅವರ ಅನೇಕ ತಲೆಮಾರಿನವರ ಕಾಲಘಟ್ಟದಲ್ಲಿ ಸಂಗೀತ ಅನ್ನುವುದು ಒಂದು ಆಪ್ತತೆಯನ್ನು ಪಡ್ಕೊಂಡಿತ್ತು. ಅದಕ್ಕೊಂದು ಇಂಟಿಮಸಿ ಇರ್ತಾಯಿತ್ತು. ಅದರಲ್ಲಿ ಒಂದು ಕೌಟುಂಬಿಕವಾದಂತಹ ಶ್ರದ್ಧೆ ಕಾಣಿಸ್ತಾ ಇತ್ತು. ಮತ್ತು ಅದನ್ನು ಒಂದು ಸಮೂಹ ಕ್ರಿಯೆಯಾಗಿ ಸೃಷ್ಟಿಯಾಗ್ತಿತ್ತು. ಎಲ್ಲ ಸೇರಿ ಸೃಷ್ಟಿ ಮಾಡುವಂಥದ್ದು. ನಮ್ಮ ಎದುರಿಗೆ ಒಂದು ಕ್ಯಾಬಿನಲ್ಲಿ ಒಬ್ಬಳು ಸಿತಾರ್ ನುಡಿಸ್ತಾ ಇದ್ದರೆ ಇನ್ನೊಂದು ಕಡೆ ಇನ್ನೊಂದು ಇನ್ಸ್ಟ್ರೂಮೆಂಟ್ಸ್ಗಳನ್ನು ನುಡಿಸ್ತಾ ಅದೆರಡು ಸಮನ್ವಯಗೊಳ್ತಕ್ಕಂಥ ಒಂದು ಪ್ರೋಸೆಸ್ನ ಕಾಣ್ಬೋದಾಗಿತ್ತು. ಈ ಅನ್ಲಿಮಿಟೆಡ್ ಟ್ರ್ಯಾಕ್ಸ್ ಬಂದ ಮೇಲೆ ಸೃಜನಶೀಲತೆಗೆ ಒಂದು ಅನ್ಲಿಮಿಟೆಡ್ ಆದಂಥ ಒಂದು ದಿಗಂತದ ವಿಸ್ತಾರ ಸಿಕ್ಕಿದೆ. ಈ ಹೊಸ ವಿಸ್ತಾರದ ಹುಡುಕಾಟದಲ್ಲಿ ಕೂಡ ಅದ್ಭುತವಾದದ್ದನ್ನು ಸೃಷ್ಟಿ ಮಾಡೋರು ಇದ್ದಾರೆ, ಮಾಡ್ತಾ ಇದ್ದಾರೆ. ಯಾಕೆಂದರೆ ಸೃಜನಶೀಲತೆ ಅನ್ನೋದೇನು ಬರದಾಗಲ್ಲ. ಒಟ್ಟಿನಲ್ಲಿ ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬೇಕಾದಂಥ ಒಬ್ಬ ಸುರಶೃಂಗಾರ್ ಸಂಸದ್ ಪ್ರಶಸ್ತಿ ಪುರಸ್ಕೃತರಾಗಿರುವಂಥ ಮತ್ತು ದೊಡ್ಡ ಸಂಗೀತ ವಿಶ್ವವಿದ್ಯಾನಿಲಯದ ಆಗಿದ್ದಂಥ ಶ್ರೀಯುತ ವಿಜಯಭಾಸ್ಕರ್ ಅವರು.